ಈ ವರ್ಷದ ರಕ್ಷಾಬಂಧನ ಹುಣ್ಣಿಮೆ ಒಂದು ವಿಶೇಷ ದಿನ. ಸಾಮಾನ್ಯವಾಗಿ ಹುಣ್ಣಿಮೆ ದಿನದ ಚಂದ್ರನ ಬೆಳಕು ಮತ್ತು ಅದರ ಶಕ್ತಿ ಅತಿ ಬಲವಾಗಿರುತ್ತೆ ಅಂತ ನಮ್ಮ ಜ್ಯೋತಿಷ್ಯ ಶಾಸ್ತ್ರ ಕೂಡ ಹೇಳುತ್ತೆ. ಆದ್ರೆ ಈ ಬಾರಿ ಒಂದು ಅಪರೂಪದ ಗ್ರಹ ಸಂಯೋಗ ಸಂಭವ ಆಗ್ತಾ ಇದೆ. ಗುರು ಮತ್ತು ಚಂದ್ರ ಒಂದು ನಿರ್ದಿಷ್ಟ ಸ್ಥಾನದಲ್ಲಿ ಸೇರಿರೋದ್ರಿಂದ ಉಂಟಾಗುವ ಈ ಗಜಕೇಸರಿ ಯೋಗ ಇದು ಒಂದು ಅತ್ಯಂತ ಶುಭ ಯೋಗ. ಗಜಕೇಸರಿ ಯೋಗ ಬಂದಾಗ ಜೀವನದಲ್ಲಿ ಅದೃಷ್ಟದ ಬಾಗಿಲು ತೆರೆದು ಸಂಪತ್ತು, ಗೌರವ, ಯಶಸ್ಸು ಮತ್ತು ಆತ್ಮವಿಶ್ವಾಸ ಬಹಳ ಮಟ್ಟಿಗೆ ಬೆಳೆಯುತ್ತೆ. ಈ ಬಾರಿ ಈ ಯೋಗವು ರಕ್ಷಾಬಂಧನ ಹುಣ್ಣಿಮೆಯ ನಂತರ ಪ್ರಾರಂಭವಾಗಿ ಮುಂದಿನ ಕೆಲವು ವಾರಗಳ ಕಾಲ ಪ್ರಭಾವ ಬೀರುತ್ತೆ. ವಿಶೇಷ ಏನಂತಂದ್ರೆ ಈ ಯೋಗದಿಂದ ಹೆಚ್ಚಿನ ಪ್ರಯೋಜನ ಪಡೆಯುವವರು ಕೇವಲ 5 ರಾಶಿಯವರು ಮಾತ್ರ. ಇನ್ನು ಮೊದಲ ರಾಶಿ ಹೇಳೋದಾದ್ರೆ ಸಿಂಹ ರಾಶಿ. ಈ ಸಿಂಹ ರಾಶಿಯವರಿಗೆ ಈ ಗಜಕೇಸರಿ ಯೋಗದ ಪರಿಣಾಮವಾಗಿ ವೃತ್ತಿ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನ ಕಾಣಬಹುದು. ಉದ್ಯೋಗದಲ್ಲಿರುವವರು ಉತ್ತರ ವ್ಯವಸ್ಥೆ ಪಡೆಯುವ ಒಂದು ಸಾಧ್ಯತೆ ಇದೆ. ಅಂದ್ರೆ ಅವರು ಮೇಲ್ದರ್ಜೆಗೆ ಹೋಗ್ತಾರೆ. ಇನ್ನು ಹೊಸ ಜವಾಬ್ದಾರಿ ಮತ್ತು ನಾಯಕತ್ವದ ಸ್ಥಾನವೂ ಕೂಡ ಲಭಿಸಬಹುದು. ವ್ಯಾಪಾರದಲ್ಲಿ ಇರುವವರಿಗೆ ಹೊಸ ಒಪ್ಪಂದಗಳು, ಹೆಚ್ಚಿನ ಲಾಭದ ವ್ಯವಹಾರಗಳು ಬರಬಹುದು. ಕುಟುಂಬ ಜೀವನದಲ್ಲಿ ಶಾಂತಿ ಹೆಚ್ಚಾಗುತ್ತೆ. ಹಿರಿಯರಿಂದ ಆಶೀರ್ವಾದ ದೊರೆಯುತ್ತೆ. ಹಣಕಾಸಿನಲ್ಲಿ ಹೂಡಿಕೆ ಮಾಡಿದರೆ ದೀರ್ಘಾವಧಿಯಲ್ಲಿ ಲಾಭ ಆಗುವ ಸಾಧ್ಯತೆ ಕೂಡ ಹೆಚ್ಚು ಇದೆ. ಇನ್ನು ಈ ಸಂದರ್ಭದಲ್ಲಿ ಈ ಸಮಯದಲ್ಲಿ ಆತ್ಮವಿಶ್ವಾಸದಿಂದ ನಿರ್ಧಾರ ತೆಗೆದುಕೊಂಡ್ರೆ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ಇನ್ನು ಎರಡನೇ ರಾಶಿ ಹೇಳೋದಾದ್ರೆ ಧನುರಾಶಿ. ಈ ಧನುರಾಶಿಯವರಿಗೆ ಈ ಯೋಗವು ಒಂದು ರೀತಿಯ ಪುನರ್ಜನ್ಮ ಇದ್ದಂತೆ. ಹಳೆಯ ಅಡಚಣೆಗಳು, ಸಾಲ ಸಮಸ್ಯೆಗಳು, ಆರೋಗ್ಯ ತೊಂದರೆಗಳು ನಿಧಾನವಾಗಿ ಕಡಿಮೆ ಆಗುತ್ತೆ. ವಿದೇಶ ಪ್ರಯಾಣ, ಹೊಸ ವ್ಯವಹಾರ ಆರಂಭ ಅಥವಾ ಮನೆ ಭೂಮಿ ಖರೀದಿ ಮಾಡುವ ಅವಕಾಶಗಳು ಬರ್ತವೆ. ಗಜಕೇಸರಿ ಯೋಗದ ಪ್ರಭಾವದಿಂದ ಧನುರಾಶಿಯವರು ತಮ್ಮ ಗುರಿಯನ್ನು ಸಾಧಿಸಲು ಬೇಕಾದ ಶಕ್ತಿ, ಧೈರ್ಯ ಮತ್ತು ಸರಿಯಾದ ಸಂಪರ್ಕಗಳನ್ನು ಪಡಿತಾರೆ. ಮನೆಯಲ್ಲಿ ಮದುವೆ, ಸಂತಾನ ಸುಖದ ಒಂದು ಸುದ್ದಿ ಬರುವ ಸಾಧ್ಯತೆ ಕೂಡ ಇದೆ. ಇನ್ನು ಮೂರನೇ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಈ ಯೋಗವು ಧನಾಗಮ ಮತ್ತು ಒಂದು ಹೆಸರಿನ ಏರಿಕೆಯನ್ನು ತರುತ್ತೆ. ಉದ್ಯೋಗದಲ್ಲಿ ಮೆಚ್ಚುಗೆಯ ಮಾತುಗಳು, ಅಧಿಕಾರಿಗಳಿಂದ ಗುರುಸಿಕೊಳ್ಳೋದು, ಹಳೆಯ ಒಂದು ಶತ್ರುಗಳು ಸ್ನೇಹಿತರಾಗೋದು ಇವೆಲ್ಲವೂ ಕೂಡ ಸಾಧ್ಯ ಆಗುತ್ತೆ. ವ್ಯಾಪಾರ ಕ್ಷೇತ್ರದಲ್ಲಿ ವಿಶೇಷವಾಗಿ ಲೋಹದ ಮತ್ತು ನಿರ್ಮಾಣದ್ದು ಮತ್ತು ಕೃಷಿ ಸಂಬಂಧಿತ ಒಂದು ಕೆಲಸಗಳಲ್ಲಿ ಅವರಿಗೆ ಹೆಚ್ಚಿನ ಲಾಭ ಬರುತ್ತೆ. ಹಣಕಾಸಿನಲ್ಲಿ ಏಕಾಏಕಿ ಹೆಚ್ಚಳಾಗುತ್ತೆ. ಹೂಡಿಕೆಗಳಲ್ಲಿ ಉತ್ತಮ ಫಲ, ದೀರ್ಘಕಾಲದ ಗುರಿಗಳನ್ನು ಸಾಧಿಸಲು ಇದು ಸೂಕ್ತ ಸಮಯ ಅಂತ ಹೇಳ್ಬಹುದು. ಇನ್ನು ನಾಲ್ಕನೇ ರಾಶಿ ತುಲಾರಾಶಿ. ಈ ತುಲಾರಾಶಿಯವರಿಗೆ ಗಜಕೇಸರಿ ಯೋಗದ ಪ್ರಭಾವದಿಂದ ಮನಸ್ಸಿನ ಆತಂಕ ಕಡಿಮೆ ಆಗುತ್ತೆ. ಹೊಸ ಸ್ಫೂರ್ತಿ ಬರುತ್ತೆ. ಹಳೆಯ ಆರೋಗ್ಯ ಸಮಸ್ಯೆಗಳು ಸುಧಾರಿಸುತ್ತವೆ. ಕಲಾ, ಸಾಹಿತ್ಯ, ಶಿಕ್ಷಣ ಕ್ಷೇತ್ರದವರು ದೊಡ್ಡ ಮಟ್ಟದ ಯಶಸ್ಸು ಕಾಣಬಹುದು. ಕುಟುಂಬದಲ್ಲಿ ಹಳೆಯ ಜಗಳಗಳೆಲ್ಲ ಅಂತ್ಯವಾಗಿ ಒಗ್ಗಟ್ಟಿನ ವಾತಾವರಣ ಕಂಡುಬರುತ್ತೆ. ಹಣಕಾಸಿನ ಸ್ಥಿರತೆ, ವಿದೇಶಿ ಸಂಪರ್ಕಗಳಿಂದ ಲಾಭ ಮತ್ತು ಆಕಸ್ಮಿಕ ಲಾಭ ಇತ್ಯಾದಿ. ಇನ್ನು 5ನೇ ರಾಶಿ ಹೇಳೋದಾದ್ರೆ ಮೀನರಾಶಿ. ಈ ಮೀನರಾಶಿಯವರಿಗೆ ಈ ಯೋಗ ದೈವಾನುಗ್ರಹ ಮತ್ತು ಆಧ್ಯಾತ್ಮಿಕ ಪ್ರಗತಿಯನ್ನು ತರುತ್ತೆ. ಉದ್ಯೋಗದಲ್ಲಿ ನಾಯಕತ್ವದ ಅವಕಾಶ, ವ್ಯಾಪಾರದಲ್ಲಿ ಹೊಸ ಹೂಡಿಕೆ ಮತ್ತು ಆಕಸ್ಮಿಕ ಹಣ ಲಾಭ ಸಾಧ್ಯತೆ, ಮನೆ ನಿರ್ಮಾಣ, ವಾಹನ ಖರೀದಿ ಅಥವಾ ಆಸ್ತಿ ಹೂಡಿಕೆ ಮಾಡಲು ಇದು ಸೂಕ್ತ ಕಾಲ. ಆತ್ಮವಿಶ್ವಾಸ ಹೆಚ್ಚುವ ಒಂದು ಮೂಲಕ ದೊಡ್ಡ ನಿರ್ಧಾರಗಳನ್ನು ಧೈರ್ಯವಾಗಿ ತೆಗೆದುಕೊಳ್ಳಬಹುದು. ಗಜಕೇಸರಿ ಯೋಗವು ಕೇವಲ ಒಂದು ಹಣಕಾಸಿನ ಪ್ರಗತಿಯನ್ನು ಮಾತ್ರ ಅಲ್ಲ, ಮಾನಸಿಕ ಶಾಂತಿ ಮತ್ತು ಕುಟುಂಬದಲ್ಲಿ ಸಮಾಧಾನ ತರುವ ಒಂದು ಶಕ್ತಿ ಹೊಂದಿದೆ. ಈ ಯೋಗವನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಲು ಬೆಳಿಗ್ಗೆ ಸೂರ್ಯೋದಯದ ಸಮಯದಲ್ಲಿ ಪ್ರಾರ್ಥನೆ, ಗುರು ಮತ್ತು ಚಂದ್ರನಿಗೆ ನೈವೇದ್ಯ ಮತ್ತು ಬಡವರಿಗೆ ಅನ್ನದಾನ ಮಾಡೋದು ಉತ್ತಮ. ಪುರಾಣಗಳಲ್ಲಿ ಸಹ ಈ ಯೋಗವನ್ನು ಪಡೆದ ರಾಜರು ತಮ್ಮ ರಾಜ್ಯದಲ್ಲಿ ಸಮೃದ್ಧಿ ತರೋದಕ್ಕೆ ದಾನ, ಯಜ್ಞ ಮತ್ತು ಜನಸೇವೆಯನ್ನು ಮಾಡ್ತಿದ್ರು ಅಂತ ಉಲ್ಲೇಖ ಇದೆ. ಈ ವಿಶೇಷ ಕಾಲದಲ್ಲಿ ನಕಾರಾತ್ಮಕ ಚಿಂತನೆಗಳನ್ನೆಲ್ಲ ದೂರ ಇಟ್ಟು ಧೈರ್ಯ, ಸಕಾರಾತ್ಮಕ ದೃಷ್ಟಿಕೋನ ಮತ್ತು ಪರಿಶ್ರಮವನ್ನು ಹೊಂದಿದವರು ಖಂಡಿತ ತಮ್ಮ ಜೀವನದಲ್ಲಿ ಬೃಹತ್ ಬದಲಾವಣೆಗಳನ್ನು ಕಾಣ್ತಾರೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಯ್ತಾ? ನಿಮ್ದು ಯಾವ ರಾಶಿ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೆ ಈ ತರ ಧಾರ್ಮಿಕ ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ. ಜೈ ಹಿಂದ್, ಜೈ ಭಾರತ್ ಮಾತೆ.
ಶ್ರೀ ಕಾಳಿಕಾ ದುರ್ಗಾ ಜ್ಯೋತಿಷ್ಯ ಪೀಠಂ, ಪ್ರಧಾನ ತಾಂತ್ರಿಕ್ ಮಂಜುನಾಥ್ ಭಟ್. ನಿಮ್ಮ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ವಿಚಾರ, ಇಷ್ಟಪಟ್ಟವರು ನಿಮ್ಮಂತಾಗಲು, ಸ್ತ್ರೀ ಪುರುಷ ವಶೀಕರಣ, ಪುರುಷ ವಶೀಕರಣ, ಮಾಟ ಮಂತ್ರ, ವಾಮಾಚಾರ, ಗಂಡ ಹೆಂಡತಿ ಕಿರಿಕಿರಿ, ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು, ಮದುವೆಯಲ್ಲಿ ತೊಂದರೆ, ಸಂತಾನದಲ್ಲಿ ತೊಂದರೆ